ಹಿಂದೆ ಶಿಕ್ಷಣವನ್ನು ಆಶ್ರಮಗಳಲ್ಲಿ ನೀಡಲಾಗುತ್ತಿತ್ತು. ಈಗಿನಂತೆ ಶಾಲೆ ಕಾಲೇಜುಗಳು ಇರಲಿಲ್ಲ. ಇಂತಹ ಆಶ್ರಮಗಳಲ್ಲಿ ನೂರಾರು ಮಂದಿ ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದರು. ಇವರಲ್ಲಿ ಗುರುಭಕ್ತಿ, ವಿಧೇಯತೆ ಕಲಿಯಲು ಉತ್ಸಾಹ ತುಂಬಿ ತುಳುಕುತ್ತಿತ್ತು. ಇಂತಹ ಗುರುಕುಲಾಶ್ರಮದಲ್ಲಿ ಕೃಷ್ಣ, ಕುಚೇಲರೆಂಬ ಗೆಳೆಯರಿದ್ದರು. ಕೃಷ್ಣ ಸಿರಿವಂತ, ಕುಚೇಲ ಬಡವ, ಇಬ್ಬರು ಗುಣವಂತರು. ಆಶ್ರಮದಲ್ಲಿ ವಿದ್ಯೆ ಕಲಿತ ನಂತರ ಅವರವರ ಮನೆಗೆ ತೆರಳಿದರು. ಕುಚೇಲನಿಗೆ ಮದುವೆಯಾಯಿತು. ಮನೆ ತುಂಬ ಮಕ್ಕಳು, ಕಡು ಬಡತನ. ಆಗ ಆತನ ಹೆಂಡತಿ ಕುಚೇಲನಿಗೆ, ನಿಮ್ಮ ಗೆಳೆಯ ಕೃಷ್ಣ ಸಿರಿವಂತನೆಂದು ಹೇಳುತ್ತೀರಿ, ಅವರ ಸಹಾಯ ಪಡೆದು ಬಡತನ ನೀಗಿಸಿಕೊಳ್ಳಲು ಸಾಧ್ಯವಾಗದೆ ಎಂದಳು. ಆದರೆ ಕುಚೇಲನಿಗೆ ಹೆಂಡತಿಯ ಸಲಹೆ ಹಿತವೆನಿಸಲಿಲ್ಲ. ನನ್ನ ಈ ದರಿದ್ರ ಸ್ಥಿತಿಯಲ್ಲಿ ಕೃಷ್ಣನನ್ನು ಹೇಗೆ ಕಾಣುವುದು? ಗೆಳೆಯನ ಮುಂದೆ ದೀನತೆಯಿಂದ ಹೇಗೆ ಕೈಯೊಡ್ಡಿ ನಿಲ್ಲುವುದು ಎಂದು ಯೋಚಿಸಿದನು. ಆದರೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಕೃಷ್ಣನ ಬಳಿ ಹೋಗಲು ಕುಚೇಲನು ನಿರ್ಧರಿಸಿದನು. ಹರಿದ ಪಂಚೆ ಅಂಗಿಯಲ್ಲಿಯೇ ಹೊರಟು ನಿಂತ. ಆತನ ಹೆಂಡತಿಯು, ನಮ್ಮ ಪ್ರೀತಿ ಪಾತ್ರರನ್ನು ಕಾಣಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು. ನಮ್ಮ ಬಳಿ ಇರುವುದು ಹಿಡಿಯಷ್ಟು ಅವಲಕ್ಕಿ ಮಾತ್ರ, ಅದನ್ನೇ ತೆಗೆದುಕೊಂಡು ಹೋಗಿರಿ ಎಂದು ಹೇಳಿ ಒಂದು ತುಂಡು ಪಂಚೆಯಲ್ಲಿ ಗಂಟು ಹಾಕಿದಳು. ಕುಚೇಲ ಖಿನ್ನತೆಯಲ್ಲಿಯೇ ಕೃಷ್ಣನ ಅರಮನೆ ಬಳಿ ಬಂದನು. ಆಗ ಕೃಷ್ಣನು ಅರಮನೆಯ ಅಂತಃಪುರದಲ್ಲಿ ತನ್ನ ಮಡದಿ ರುಕ್ಮಿಣಿಯೊಂದಿಗೆ ಪಗಡೆ ಆಡುತ್ತಿದ್ದನು. ದೂರದಿಂದಲೇ ಕುಚೇಲನನ್ನು ನೋಡಿದ ಕೃಷ್ಣನು ಸರಸರನೆ ಬಂದು ತನ್ನ ಗೆಳೆಯನನ್ನು ಅಪ್ಪಿಕೊಂಡನು. ರುಕ್ಮಿಣಿ ಮತ್ತು ಕೃಷ್ಣರು ತುಂಬಾ ಪ್ರೀತಿಯಿಂದ ಕುಚೇಲನನ್ನು ಸತ್ಕರಿಸಿದರು. ಕುಚೇಲನು ಆನಂದದಿಂದ ಹಿಂತಿರುಗುವುದರಲ್ಲಿದ್ದ. ಆಗ ಕೃಷ್ಣನ ದೃಷ್ಟಿ ಅವಲಕ್ಕಿಯ ಗಂಟಿನ ಕಡೆ ಹೋಯಿತು. ಗೆಳೆಯ, ಈ ಗಂಟಿನಲ್ಲಿರುವುದೇನು? ನನ್ನ ಅತ್ತಿಗೆ ನನಗಾಗಿ ತಿನ್ನಲು ಏನನ್ನೋ ಕಳಿಸಿಕೊಟ್ಟಿರುವಂತಿದೆ ಎನ್ನುತ್ತಾ ತಾನೇ ಆ ಗಂಟನ್ನು ಬಿಚ್ಚಿ, ಆಹಾ ಎಷ್ಟೊಂದು ರುಚಿಯಾಗಿದೆ ಎನ್ನುತ್ತಾ ಎಳೆ ಮಗು ಚುರುಮುರಿ ತಿನ್ನುವಂತೆ ತಿಂದನು. ರುಕ್ಮಿಣಿಯು ತಿಂದು ಖುಷಿಪಟ್ಟಳು. ಗೆಳೆಯನ ಆದರಾತಿಥ್ಯದಿಂದ ಮೈ ಮರೆತ ಕುಚೇಲನಿಗೆ ತಾನು ಬಂದ ಉದ್ದೇಶವೇ ಮರೆತು ಹೋಯಿತು. ಕೃಷ್ಣ ರುಕ್ಮಿಣಿಯರಿಂದ ಬೀಳ್ಕೊಂಡು ಊರಿಗೆ ಬಂದನು. ಆದರೆ ಕೃಷ್ಣನಿಗೆ ತನ್ನ ಗೆಳೆಯ ಬಂದು ಹೋದುದರ ಉದ್ದೇಶ ಅರ್ಥವಾಗಿತ್ತು. ಕುಚೇಲನು ಊರು ತಲುಪುವುದರೊಳಗಾಗಿ ಅವನ ಕುಟುಂಬದ ಸಂಕಷ್ಟಗಳನ್ನು ದೂರ ಮಾಡಿದ್ದನು. ಮನೆಗೆ ವಾಪಸ್ಸಾದ ಕುಚೇಲನಿಗೆ ಹೆಂಡತಿ ಮಕ್ಕಳು ಸಂತೋಷದಿಂದಿರುವುದನ್ನು ನೋಡಿ ಆಶ್ಚರ್ಯವಾಯಿತು. ನಿಜ ಸಂಗತಿ ಅರಿತ ಕುಚೇಲನು, ಕೃಷ್ಣ, ನೀನು ಸಿರಿವಂತ, ಗುಣವಂತ, ಕರುಣಾಮಯಿ ಎಂದು ಧನ್ಯತಾ ಭಾವದಿಂದ ತನ್ನ ಗೆಳೆಯನನ್ನು ಸ್ಮರಿಸಿದನು. ಸಾರಾಂಶ: ಸಿರಿತನಕ್ಕಿಂತಲೂ ಗೆಳೆತನವೇ ಮೇಲು.